ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಈಗ ಎಲ್ಲರ ದೃಷ್ಟಿ ಈ ಕುಟುಂಬದ ಮೇಲೆ. ಈ ಕುಟುಂಬದ ಸ್ಟೋರಿ ಇನ್ನೊಮ್ಮೆ ಹೇಳೋಕ್ಕಾಕ ಅಂಥೇಳಿ ಪದೇ ಪದೇ ದೂರವಾಣಿ ಮುಖಾಂತರ ನೀವು ನನಗೆ ವಿನಂತಿ ಮಾಡಿದಿರಿ. ಆ ವಿನಂತಿಗೆ ಅನುಗುಣವಾಗಿ ಅಭಿಮಾನಿಗಳೇ ನನ್ನ ದೇವರು ಅಂತ ತಿಳಿದು ಮತ್ತೊಮ್ಮೆ ಆ ಪ್ರಸಾರ ಮಾಡಕತ್ತೀನಿ. ಆ ಸುದ್ದಿಯ ಕೆಲವು ಮುಖ್ಯಾಂಶಗಳು ಹೇಳ್ತಾನೆ ಕೇಳ್ರಿ. ಆ ಕುಟುಂಬ ಯಾವುದು, ಅದು ರಾಜಕೀಯಕ್ಕೆ ಬಂದದ್ದು ಹೇಗೆ, ಯಾವ ರೀತಿ ಸಮಾಜ ಸೇವೆ, ಶಿಕ್ಷಣ, ಕಲೆ, ಕ್ರೀಡೆ, ಮನರಂಜನೆ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇವತ್ತು ದೇಶ ಸದ್ದ ಮಾಡುತ್ತಿರುವ ಆ ಕುಟುಂಬ ಯಾವುದು. ಆ ಕುಟುಂಬ ಹೇಳೋಕ್ಕಿಂತ ಮುಂಚಿತನೇ ನಿಮ್ಗೆ ಗೊತ್ತಾಗಿರ್ಬೇಕು. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ಬೇಕು. ನಂಬರ್ 1 ನ್ಯೂಸ್ ಕನ್ನಡ. ನಾನು ಈ ಹಿಂದೆ 3 ವರ್ಷದ ಹಿಂದೆ ಈ ಕುಟುಂಬದ 3 ಸತ್ಯಪ್ಪಗಳ ದರ್ಬಾರದ ಬಗ್ಗೆ ಹೇಳಿದ್ದೆ. ಅದನ್ನು ನೀವು ಗಮನ ಹರಿಸಬೇಕು. ಕೆಲವು ಜನರು ಅದನ್ನು ನೋಡಿರಲಿಲ್ಲ. ಆದರೆ ಕಾಕ, ಆ 3 ಸತ್ಯಪ್ಪಗಳ ಯಾರು, ಆ 3 ಸತ್ಯಪ್ಪಗಳ ದರ್ಬಾರೇನು, ಆ 3 ಸತ್ಯಪ್ಪಗಳು ಏನು ಮಾಡಿದರು, ಆ 3 ಸತ್ಯಪ್ಪಗಳಲ್ಲಿ ಯಾವ್ಯಾವ ರೀತಿ ಹೆಂಗೆ ಅವರು ಬೆಳೆದು ಈಗ 3ನೇ ಸತ್ಯಪ್ಪನ ಆಳಿಕೆ ಇವತ್ತು ರಾಜ್ಯದಲ್ಲಿ ನಡೆಯಾಕತ್ತೈತೆ ಅಂದ್ರೆ ಅದರ ಬಗ್ಗೆ ಹೇಳಾಕ ಬಂದೇನೆ. ಕೂಲಂಕುಷವಾಗಿ ಕೇಳ್ರಿ. ಯೂಟ್ಯೂಬ್ದಾಗ ಬಟನ್ ನೋಡ್ಕೊತ ಹೋಗ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಹೆಂಗೆ ನೋಡ್ಕೊತ ಹೋಗ್ತೀರಿ ಹಂಗಂಗೆ ಕುತೂಹಲ ಭರಿತವಾದ ಸುದ್ದಿ ಬರ್ತೈತೆ. ಈ 3 ಸತ್ಯಪ್ಪಗಳ ಯಾರು? ಮೊಟ್ಟ ಮೊದಲನೆಯ ಸತ್ಯಪ್ಪ ಸಿಂದಿಗಾರ ಸತ್ಯಪ್ಪ. ಇದೇ ಗೋಕಾಕ ತಾಲೂಕಿನಲ್ಲಿ ಇವತ್ತು ರಾಜ್ಯ ಅಲ್ಲ ದೇಶ BBC ಲಂಡನ್ದವರು ಸುದ್ದಿ ಪ್ರಸಾರ ಮಾಡಿದಂಥ ಆ ಕುಟುಂಬದ ಸಾಮ್ರಾಜ್ಯ ಮತ್ತು ದರ್ಬಾರದ ಬಗ್ಗೆ ಹೇಳಕ್ಕೆ ಬಂದೇನೆ. ಆ ಕುಟುಂಬವೇ ಜಾರಕಿಹೊಳಿ ಸಾಮ್ರಾಜ್ಯ ಮತ್ತು ದರ್ಬಾರ. 1ನೆಯ ಸತ್ಯಪ್ಪನ ದರ್ಬಾರ ಸಿಂದಿಗಾರ ಸತ್ಯಪ್ಪ. ಅವನು ಅನೇಕ ವ್ಯವಹಾರಗಳನ್ನು ಮಾಡಿ ಉದ್ಯೋಗಪತಿಗಳನ್ನಾಗಿ ಮಾಡಿ ತಾನೂ ಉದ್ಯೋಗಪತಿಯಾಗಿ ಸ್ವಲ್ಪ ದಿನಗಳಲ್ಲಿಯೇ ಹಿಂದು ಸರಿದು ಹೋದ. ಈ 2ನೆಯ ಸತ್ಯಪ್ಪನ ದರ್ಬಾರ ಬಂತು. ಅದೇ ಅರಭಾಮಿಯ ಒಡ್ಡರ ಸತ್ಯಪ್ಪನ ದರ್ಬಾರ್. ಈ ದರ್ಬಾರ್ ಭಾಳ ದಿವಸ ಉಳಿತ್ರಿ. ಈ ದರ್ಬಾರದ ಒಂದು ಕೂಲಂಕುಷವಾದ ಕೆಲವು ಅಂಶಗಳನ್ನ ಹೇಳ್ತಾನೆ ಕೇಳ್ರಿ. ಈ ಒಡ್ಡರ ಸತ್ಯಪ್ಪನ ದರ್ಬಾರ ಹೆಂಗಿತ್ತಂದ್ರೆ ಅದು ಇವತ್ತು ಅರಭಾಮಿಯಲ್ಲಿ ಆ ಮನೆ ನೋಡಿದ್ರನ ಗೊತ್ತಾಕೈತಿ. ಒಂದು 100 ಕೊಠಡಿಗಳು ಇರುವಂಥ ಹಳೆಯ ಪುರಾತನ ಕಾಲದಲ್ಲಿ 40 ಎಕರೆ ಇದೇ ಖಾನಾಪುರದ ಸಾಗವಾನಿ ಕಟ್ಟಿಗೆಗಳನ್ನು ತಂದು ಬ್ರಿಟಿಷರ ಪರವಾನಿಗೆಯಿಂದ ಆ ಮನೆ ಕಟ್ಟಿದ್ದು ಇವತ್ತು ಸಾಕ್ಷಿ ಐತಿ. ಆ ಮನೆಯ ದೃಶ್ಯ ಸಹಿತ ಹಾಕಾಕತ್ತನ್ನು ನೋಡ್ರಿ. ನಾವು ಆ ಮನೆಯ ಪ್ರತಿ ಕೋಣೆಗಳಲ್ಲಿ ಸಹಿತ ಚಿತ್ರೀಕರಣ ಮಾಡಿ ಅದನ್ನು ನಾವು ಸಾರ್ವಜನಿಕರಿಗೆ ತೋರಿಸಿದ್ದೀವಿ. ಆ ಸತ್ಯಪ್ಪ ಒಡ್ಡರ ಸತ್ಯಪ್ಪನ ದರ್ಬಾರ ಅವನ ಹತ್ತಿರ ಇತ್ತು 500 ಟ್ರಕ್ಗಳು. ಆ ಟ್ರಕ್ಕಿಗೆ ಇಂಧನ ಹೆಂಗೆ ಮೂಡ್ತಿತ್ತು ಅಂದ್ರೆ ಈ ಇದ್ದಲಿಯ ಬೆಂಕಿಯಿಂದ ಆ ಇಂಜನ್ಗಳು ಓಡ್ತಿದ್ದು. 500 ಟ್ರಕ್ಗಳು ಇದ್ದು ಆ ಒಡ್ಡರ ಸತ್ಯಪ್ಪನ ದರ್ಬಾರದಲ್ಲಿ. ಆ ಒಡ್ಡರ ಸತ್ಯಪ್ಪ ಇಡೀ ರಾಜ್ಯ ಅಲ್ಲ ಇಡೀ ದೇಶದ ಕರ್ನಲ್ಗಳು, ಲೆಫ್ಟಿನೆಂಟ್ಗಳು, ಬ್ರಿಟಿಷರ ಸೇನಾಧಿಪತಿಗಳು ಇದೇ ಅರಭಾಮಿಗೆ ಬರ್ತಿದ್ದರು. ಅರಭಾಮಿಗೆ ಬಂದ ತಕ್ಷಣ ಅಲ್ಲಿ ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು, ಮಾಂಸಾಹಾರಿ ಊಟ ಭೋಜನೆ ಮಾಡಲಿಕ್ಕೆ ಈ ಒಡ್ಡರ ಸತ್ಯಪ್ಪ ಆತಿಥ್ಯ ಕೊಡ್ತಿದ್ದ. ಅವನಿಗೆ ಎಂಪೈರರ್ ಪ್ರಿನ್ಸ್ ಅಂಥೇಳಿ ಒಂದು ಬಂಗಾರದ ಲೇಪನವುಳ್ಳಂಥ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದು. ದೇಶದ ಇತಿಹಾಸದಲ್ಲಿ ಇದು ಗೋಕಾಕ ತಾಲೂಕಿನ ಅರಭಾಮಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಅಂಥ ಪ್ರಮಾಣ ಪತ್ರ ಪಡೆದಂಥ ಇದೇ ಒಡ್ಡರ ಸತ್ಯಪ್ಪನ ದರ್ಬಾರ್. ಅವರ ಅನುಯಾಯಿಗಳು, ಅವರ ಕುಡಿಗಳು, ಅವರ ರಕ್ತ ಸಂಬಂಧಿಗಳು ಇನ್ನೂ ಅನೇಕ ಜನರದಾರ. ಅವರಿಗೆ ಬಬಲಾದಿ ಆಶೀರ್ವಾದ ಇತ್ತು. ಬಬಲಾದಿಯ ಮಹಾಸ್ವಾಮಿಗಳು ಆಶೀರ್ವಾದ ಇತ್ತು. ಆ ಬಬಲಾದಿಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಇದೇ ಒಡ್ಡರ ಸತ್ಯಪ್ಪ ಅರಭಾಮಿಗೆ ಬಂದು ನೆಲೆಸಿದ. ಬೃಹದಾಕಾರದ ಅರಮನೆ ಅಂತ ಮನೆ ಕಟ್ಟಿದ. ಇದೇ ಇವತ್ತು ಆ ಅರಮನೆ ನೋಡಲಿಕ್ಕೆ ಮೇನ್ ರೋಡ್ ರಹದಾರಿಯಲ್ಲಿ ಐತಿ. ಎಷ್ಟೋ ಜನ ಚಿತ್ರೀಕರಣ ಮಾಡಲಿಕ್ಕೆ ಬಂದರೂ ಸಹಿತ ಸಿನಿಮಾದವರಿಗೂ ಅವರು ಆಸ್ಪದ ಕೊಡಲಿಲ್ಲ. ಇದೇ ನಂಬರ್ 1 ನ್ಯೂಸ್ ಕನ್ನಡ ಖಡಕ್ ಜವಾರಿ ಕಾಕಾಗ ಎಲ್ಲ ಚಾವಿಗಳನ್ನು ಕೊಟ್ಟು ಪ್ರತಿ ರೂಮ್ ತೋರಿಸಿದಂಥ ಪುಣ್ಯಾತ್ಮ ಕುಟುಂಬ ಇನ್ನೂ ಐತಿ.
ಇದೇ ಒಡ್ರ ಸತ್ಯಪ್ಪ ಸಮಾಜ ಸೇವೆಯಲ್ಲಿ ಮುಂದಿದ್ದ, ದಾನ ಧರ್ಮದಲ್ಲಿ ಮುಂದಿದ್ದ, ಅನೇಕ ತನ್ನ ಮರಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ರಾಜ್ಯದ ಉನ್ನತ ಹುದ್ದೆಗಳಲ್ಲಿ ಸಹಿತ ಇವತ್ತು ರಾರಾಜಿಸುತ್ತಾರ. ಕೆಲವರು ರಿಟೈರ್ಡ್ ಆಗ್ಯಾರ, ಕೆಲವರು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಯಾರ. ಆದರೆ ಅವರ ಅರಮನೆಯ ಕುರು ಮಾತ್ರ ಇನ್ನೂ ಜೀವಂತ ಸಾಕ್ಷಿ ಐತಿ. ಇದೇ ಒಡ್ರ ಸತ್ಯಪ್ಪನ ದರ್ಬಾರ್. ಸಿಂಧಿಯ ವ್ಯಾಪಾರ ಇಡೀ ದೇಶಾದ್ಯಂತ ಅಫೀಮದ ಪರವಾನಗಿ ಕೊಟ್ಟಂಥ ಬ್ರಿಟಿಷರು ಈತನಿಗೆ ಮೊಟ್ಟ ಮೊದಲನೇ ಭಾರತ ದೇಶದಲ್ಲಿ ಅಫೀಮ್ ಸರಬರಾಜು ಮಾಡಲಿಕ್ಕೆ ಪ್ರಮಾಣ ಪತ್ರ ಲೈಸೆನ್ಸ್ ಕೊಟ್ಟಂಥ ಒಡ್ರ ಸತ್ಯಪ್ಪ ಹೇಗೆ ಪ್ರೀತಿ ಗಳಿಸಿದ್ದ ಅಂದರೆ, ಇವತ್ತು ಆ ಮನೆಯ ದರ್ಬಾರು, ಅಲ್ಲಿರುವಂಥ ಬಾವಿ ಇದೆ, ಒಂದು ನೀರು ಕುಡಿಯುವ ನೀರಿನ ಬಾವಿ. ಆ ಬಾವಿ ಇಡೀ ಆ ಪ್ರದೇಶಕ್ಕೆ ನೀರು ಉಣಿಸಬಹುದು ಅಂಥ ಬೃಹದಾಕಾರದ ಬಾವಿ ಸಹಿತ ಐತಿ. ಆ ಮನೆಯ ಕಲಾಕೃತಿ ನೋಡಿದ್ರೆ, ಅಲ್ಲಿ ಹಚ್ಚಿದಂಥ ಬಣ್ಣಗಳನ್ನು ನೋಡಿದರೆ, ಸಾಗವಾನಿ ಕಟ್ಟಿಗೆಗಳನ್ನು ನೋಡಿದರೆ, ಇದೇ ಖಾನಾಪುರದಲ್ಲಿ ಬೃಹತಾಕಾರದ ಅರಣ್ಯ ಪ್ರದೇಶದ 40 ಎಕರೆ ಇದೇ ಬ್ರಿಟಿಷರು ಪರವಾನಗಿ ಕೊಟ್ಟರು. ಅಲ್ಲಿಯ ಸುಸಜ್ಜಿತವಾದ ಕಟ್ಟಿಗೆಗಳನ್ನು ತಂದು ಆ ಅರಮನೆ ಕಟ್ಟಿದ್ದು ಇವತ್ತು ಸಾಕ್ಷಿ ಐತಿ. ಒಡ್ಡರ ಸತ್ಯಪ್ಪನ ದರ್ಬಾರದ ಅರಮನೆ. ಈ ಒಡ್ಡರ ಸತ್ಯಪ್ಪ ದಾನ ಧರ್ಮದಲ್ಲಿ ಮುಂದಿದ್ದ, ಅನೇಕ ರೀತಿಯ ಜನರ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಿದ್ದ. ಇದು ಬಬಲಾದಿ ಸದಾಶಿವಪ್ಪನ ಆಶೀರ್ವಾದದ ಮುಖಾಂತರ ಅಲ್ಲಿಂದ ನೆಲೆಸಿ ಬಂದು ಅದಕ್ಕೆ ಇತಿಹಾಸವನ್ನು ಹೇಳಿದ್ದೀನಿ. ನೀವು 2-3 ವರ್ಷದ ಹಿಂದೆ ವಿಡಿಯೋ ತೆಗೆದು ನೋಡಿದರೆ ಗೊತ್ತಾಗ್ತೈತಿ. ಅದನ್ನು ಸಂಪೂರ್ಣವಾಗಿ ಹೇಳಿದರೆ ವೇಳೆಯ ಅಭಾವ ಸಹಿತ ಐತಲ್ರಿ. ನೀವು ನೋಡ್ಕೋತ ಹೋಗ್ಬೇಕು, ಯೂಟ್ಯೂಬ್ದಾಗ ಬಟನ್ ನೋಡ್ಕೋತ ಹೋಗಬೇಕು. ಈ ಎರಡನೆಯ ಸತ್ಯಪ್ಪನ ದರ್ಬಾರ್ 500 ಟ್ರಕ್ಗಳನ್ನು ಎಷ್ಟೋ ಕುಟುಂಬಗಳಿಗೆ ಆಸರೆಯಾದಂಥ ಅನ್ನ ದಾಸೋಹದ ವ್ಯವಸ್ಥೆ ಮಾಡಿದಂಥ ಇದೇ ಒಡ್ಡರ ಸತ್ಯಪ್ಪನ ದರ್ಬಾರ್ ಅಂತ್ಯ ಆದಾಗ 3ನೇ ಸತ್ಯಪ್ಪ ಇಲ್ಲಿ ದಾಪುಗಾಲ ಹಾಕ್ತಾನ. ಇದೇ ಕರ್ನಾಟಕ ರಾಜ್ಯದ ಅಬಕಾರಿ ಗುತ್ತಿಗೆದಾರ ದಿವಂಗತ್ ಸ್ವರ್ಗವಾಸಿ ಲಕ್ಷ್ಮಣರಾವ್ ಜಾರಕಿಹೊಳಿಯರ ಸುಪುತ್ರ ಸತೀಶ್ ಜಾರಕಿಹೊಳಿ 3ನೇ ಸತ್ಯಪ್ಪನ ಪಟ್ಟಾಭಿಷೇಕದೊಂದಿಗೆ ಬರ್ತಾನ. ಈ ದರ್ಬಾರ ಇದೇ ಪೂಜ್ಯ ಅವರ ತಂದೆ ದಿವಂಗತ ಸ್ವರ್ಗವಾಸಿ ಲಕ್ಷ್ಮಣರಾವ್ ಜಾರಕಿಹೊಳಿ ಕಳೆದ ಅನೇಕ ವರ್ಷಗಳ ಹಿಂದೆ ಅವರು ಸಮಾಜ ಸೇವೆ ಮಾಡ್ಕೊತ ಬಂದರು. ಅವರು ಅಬಕಾರಿ ಗುತ್ತಿಗೆದಾರರಿದ್ದರು. ಅನೇಕರಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟರು. ಸರ್ಕಾರಿ ಮದ್ಯವನ್ನು ಸರಬರಾಜು ಮಾಡ್ತಿದ್ರು. ಆವಾಗ ಘನ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರದ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪಾರಿತೋಷಕವನ್ನು ಕೊಟ್ಟು ದೆಹಲಿಯಲ್ಲಿ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಿಸಿಕೊಂಡಂಥ ಇದೇ ದಿವಂಗತ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಸುಪುತ್ರ ಸತೀಶ್ ಜಾರಕಿಹೊಳಿ ಇವತ್ತು ರಾಜಕಾರಣದಲ್ಲಿ ಕಾಲು ಹಾಕಿ ಇದೇ 3ನೇ ಸತ್ಯಪ್ಪನ ದರ್ಬಾರ್ ಪ್ರಾರಂಭ ಮಾಡಿದ್ದು. ಅದು ಹೆಂಗನ್ನೋದು ಸೂಕ್ಷ್ಮ ಮತ್ತು ಸ್ವಲ್ಪದರಾಗ ಹೇಳ್ತೀನಿ, ಕೇಳ್ಕೊತ ಹೋಗ್ರಿ. ಯಾವಾಗಲೂ ಕ್ರಿಕೆಟ್ ಪ್ರೇಮಿ ಈ ಸತೀಶ್ ಜಾರಕಿಹೊಳಿ. ಬಾಲ್ಯದಿಂದಲೂ ಕ್ರಿಕೆಟ್ ಆಟ ಪ್ರೀತಿ. ನಾನು ಈ ಹಿಂದಕ್ಕೆ ಹೇಳಿದ್ದೀನಿ, ಸತೀಶ್ ಜಾರಕಿಹೊಳಿ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅದು ಒಂದು ಟ್ಯೂಬ್ಲೈಟ್ ರಾಜಕಾರಣ ಅಂತ ಹೇಳಿದ್ದೀನಿ. ಇದು ಎಷ್ಟೋ ಜನರು ಇವತ್ತಿನ ಯುವ ಪೀಳಿಗೆಗೆ ಗೊತ್ತಿಲ್ಲ. ಅವರ ಜೊತೆ ನಾವು ಬಾಲ್ಯದಿಂದ ಬಂದಂಥ ಅವರ ಸಂಪೂರ್ಣ ಇತಿಹಾಸ ನಾವು ಕಣ್ಣಾರೆ ನೋಡಿದ್ದನ್ನು ನಿಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದೀವಿ. ಇವತ್ತು ಅದನ್ನು ಕೂಲಂಕುಷವಾಗಿ ನೋಡಿ, ಯಾವ ವ್ಯಕ್ತಿ ತನ್ನ ಪ್ರಯತ್ನದ ಸಫಲದಿಂದ ಇವತ್ತು ರಾಜ್ಯಲ್ಲ ದೇಶದಲ್ಲಿ ನಾಯಕ ಹೆಂಗಾಗ್ತಾನ, ಅದಕ್ಕೆ ಪ್ರಮುಖ ಸಾಕ್ಷಿ ಇದೆ ಸತೀಶ್ ಜಾರಕಿಹೊಳಿ. ಆ ಕ್ರಿಕೆಟ್ ಬಾಲ್ದಿಂದ ಬಡ್ದಂಥ ಟ್ಯೂಬ್ಲೈಟ್ ಹೊಡಿತೈತಿ. ಆ ಟ್ಯೂಬ್ಲೈಟ್ ಹಾಕ್ರಿ ಅಂತೇಳಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದ್ರೆ, ಮುನ್ಸಿಪಾಲ್ಟಿ ಅವ್ರು ಪದೇ ಕ್ರಿಕೆಟ್ ಆಟ ಆಡಿ ನೀವು ಟ್ಯೂಬ್ಲೈಟ್ ಹೊಡಿತೀರಿ, ಹಾಕೋದಿಲ್ಲ ಅಂತಾರ. ದಿಢೀರನೆ ಆವಾಗ ನಗರಸಭಾ, ಪಟ್ಟಣ ಪಂಚಾಯಿತಿ, ಪುರಸಭೆ ಚುನಾವಣೆಗಳು ಘೋಷಣೆ ಆಗುತ್ತಾವ. ರಾಜ್ಯದಲ್ಲಿ ಚುನಾವಣೆಗಳು ಘೋಷಣೆ ಆದ ತಕ್ಷಣ ಯಾಕೆ ಇದು ಮುನ್ಸಿಪಾಲ್ಟಿ ಮೆಂಬರನ್ನೇ ಹೇಳಿದ ತಕ್ಷಣ ಲೈಟ್ ಹಾಕ್ತಾರ? ನಾವು ಜನಸಾಮಾನ್ಯರು ಮತದಾರರು ಹೇಳಿದರೆ ಹಾಕುವುದಿಲ್ಲ, ಅದೆಂಥ ಆ ಕೌನ್ಸಿಲರ್ಗೆ ಪವರ್ ಇರ್ತೈತಿ ಅಂಥೇಳಿ ಅಧ್ಯಯನ ಮಾಡ್ತಾನೆ ಇದೆ ಸತೀಶ್ ಜಾರಕಿಹೊಳಿ. ತನ್ನದೇ ಆದಂಥ ಯುವಕರ ಪಡೆಯನ್ನು ಕಟ್ಟಿ ಚುನಾವಣೆಗೆ ಧುಮುಕ್ತಾರ. ಧುಮುಕಿದ ತಕ್ಷಣ ತನ್ನ ಚೈನ್ ಸಂಪೂರ್ಣ ಬರ್ತೈತಿ. ಚುಕ್ಕಾಣಿ ನಗರಸಭೆದ ಹಿಡಿದು ತನ್ನ ರಾಜಕೀಯ ಪರ್ವ ಪ್ರಾರಂಭ ಮಾಡಿ ಅನೇಕ ಸಂಘ ಸಂಸ್ಥೆಗಳ ಮೇಲೆ
ಮೇಲೆ ಹಿಡಿತವನ್ನು ಸಾಧಿಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯೂ ಸಹಿತ ಅಲ್ಲಿಯೂ ಚುನಾವಣೆಯಲ್ಲಿ ಜೈವೇರಿ ಬಾರಿಸಿ ಒಕ್ಕಲತನ, ಮಾರುಕಟ್ಟೆ ಮತ್ತು APMC PLD ಅನೇಕ ಸಂಘ ಸಂಸ್ಥೆಗಳನ್ನು ತನ್ನ ಸುಪರ್ದಿಯಲ್ಲಿ ತೆಗೆದುಕೊಂಡು ಸಮಾಜ ಸೇವೆ ಮಾಡಿದರೆ ಮಾತ್ರ ಇವತ್ತು ಜನ ನಮ್ಮನ್ನು ಮೆಚ್ಚುತ್ತಾರಂಥೇಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಅಂತ ಒಂದು ಸುಸಜ್ಜಿತವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟತಾನ ಇದೆ ಸತೀಶ್ ಜಾರಕಿಹೊಳಿ. ಬಾಲ್ಯದಲ್ಲಿ ಶಿಕ್ಷಣ ಕಡಿಮೆ ಆದರೂ ಸಹಿತ ಬುದ್ಧಿಮಟ್ಟ ಹೆಚ್ಚಿತ್ತು. ಏನೋ ಸಾಧನೆ ಮಾಡಬೇಕು, ಮಾತು ಕಡಿಮೆ ಕೆಲಸ ಹೆಚ್ಚು ಮಾಡಬೇಕು ಅಂಥೇಳಿ ಇವತ್ತು ಬೃಹದಾಕಾರದ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ರಾಜ್ಯದ ಗಮನ ಸೆಳೆದಂಥ ಇದೇ ಸತೀಶ್ ಜಾರಕಿಹೊಳಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅಲ್ಲಿಯ ವಿಧಾನ ಪರಿಷತ್ ಚುನಾವಣೆ ಬಂದಾಗ ಅಲ್ಲಿ ಜೈಬೇರಿ ಬಾರಿಸಿ ಅಲ್ಲಿ ವಿಧಾನ ಪರಿಷತ್ತಿನ ಚಿಂತನ ಮಂಥನ ಚಾವಡಿಗೆ ಪ್ರವೇಶ ಮಾಡ್ತಾನ ಇದೆ. ಮೊಟ್ಟ ಮೊದಲಿಗ ಜಾರಕಿಹೊಳಿ ಕುಟುಂಬದಿಂದ ಮೊಟ್ಟ ಮೊದಲ ಕುಡಿ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡ್ತೈತಿ. ಇದು ಒಂದು ಕೂಲಂಕುಷವಾಗಿ ಕೇಳ್ರಿ. ಆಮೇಲೆ ಸಹೋದರರ ಸಹಕಾರದೊಂದಿಗೆ ಸಹೋದರರನ್ನು ರಾಜಕೀಯಕ್ಕೆ ತಂದು ಹಿರಿಯಣ್ಣನನ್ನ ಶಾಸಕನನ್ನಾಗಿ ಮಾಡಿ ಸತತ ಸೋಲಿಲ್ಲದ ಸರ್ದಾರನನ್ನಾಗಿ ಮಾಡಿ ನೇರವಾಗಿ ವಿಧಾನಸಭೆಗೆ ಕಳಿಸ್ತಾನ. ಮಂತ್ರಿ ಮಹೋದಯ ಆಗ್ತಾರ ಸತೀಶ್ ಜಾರಕಿಹೊಳಿ. ಆಮೇಲೆ ಮಂತ್ರಿ ಆಗ್ತಾರ ಬಾಲಚಂದ್ರ ಜಾರಕಿ. ಆಮೇಲೆ ಅನೇಕ ರೀತಿಯ MLCಗಳು ಅವರ ಮನೆಯಲ್ಲಿ ಆಗಿ ಈಗ ಒಂದು ಮಹಿಳೆ ಅವರ ಕುಮಾರಿ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿಗೆ ತನ್ನ ಮುದ್ದಿನ ಮಗಳನ್ನು ಪಾರ್ಲಿಮೆಂಟ್ಗೆ 1,00,000 ಮತಗಳ ಅಂತರ ಗೆಲ್ಲಿಸಿ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾನ ಈ ತಂದೆ ಸತೀಶ್ ಜಾರಕಿಹೊಳಿ. ಜನ ಬಹಳ ಮಾತಾಡ್ತಾರೆ ಕರ್ನಾಟಕ ರಾಜ್ಯದಿಂದ. ಇವತ್ತು ದೇಶದಲ್ಲಿ ನೆರೆಯ ರಾಜ್ಯದಲ್ಲಿಯೂ ಜಾರಕಿಹೊಳಿ ಕುಟುಂಬ ಅಂದರೆ ಏನು, ಜಾರಕಿಹೊಳಿ ಅಂದರೆ ಗೋಕಾಕ್, ಗೋಕಾಕ್ ಅಂದರೆ ಜಾರಕಿಹೊಳಿ ಅಂತಾರ. ಎಲ್ಲೋ ದಿಲ್ಲಿಗೆ ಹೋದರೂ ಸಹಿತ ಕರ್ನಾಟಕ ಭವನದಲ್ಲಿ ಕಹಾ ಸೆ ಆಯೆ ಹೈ, ಗೋಕಾಕ್ ಸೆ ಆಯೆ ಅಂದಾಗ ಜಾರಕಿಹೊಳಿ ಜಾನ್ತೆ ಹೋ ಅಂತ ಕೇಳ್ತಾರ. ಇಷ್ಟೊಂದು ಪರಿಚಿತರಾದಂಥ ಈ ಕುಟುಂಬ ದೇಶದಲ್ಲಿ ರಾಜಕೀಯ ಒಂದು ಚುಕ್ಕಾಣಿ ಹಿಡಿದು ತನ್ನದೇ ಆದಂಥ ಡೋನಿಯನ್ನು ತೆಗೆದುಕೊಂಡು ಅದರಲ್ಲಿ 7 ಸ್ಟಾರ್ 9 ಸ್ಟಾರ್ಗಳನ್ನು ಕೂಡಿಸಿಕೊಂಡು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಮತ್ತು ಪಾರ್ಲಿಮೆಂಟನ್ನು ತನ್ನ ಕಬ್ಜಾಗೆ ತೆಗೆದುಕೊಟ್ಟಂಥ ಈ ಜಾರಕಿಹೊಳಿ ಕುಟುಂಬ ಬಂದಿದ್ದು ಶಿಕ್ಷಣ ಸಂಸ್ಥೆಯಿಂದ. ತಮ್ಮ ಮಕ್ಕಳು, ತಾಲೂಕಿನ ಮಕ್ಕಳು ಶಿಕ್ಷಣ ಕಲಿಯಬೇಕು, ಶಿಕ್ಷಣ ಕಲಿಯೋ ಸಲುವಾಗಿ ಹೊರ ಜಿಲ್ಲೆ ಹೊರ ತಾಲೂಕಿಗೆ ಹೋಗಬಾರದು ಅಂತ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ತಯಾರು ಮಾಡಿ ಅದಕ್ಕೆ ಭೀಮ್ಶಿ ಡಾಕ್ಟರ್ ಜಾರಕಿಹೊಳಿ ಅವರನ್ನು ನೇಮಕ ಮಾಡಿ ಇವತ್ತು ಸಂಸ್ಥಾಪಕರಾಗಿ ಕೆಲಸ ಮಾಡಕತ್ತಾರ. ಅವರ ಚಿರಂಜೀವಿ ಸನತ್ ಇವತ್ತು ಚುಕ್ಕಾಣಿ ಹಿಡದಾನ. ಇದೇ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್. ಡಿಗ್ರಿ ಕಾಲೇಜ್, BBA ಕಾಲೇಜ್, ಲಾ ಕಾಲೇಜ್, LLB ಇಂಥವೆಲ್ಲವನ್ನು ಕಲಿಯಲಿಕ್ಕೆ ಸದಾವಕಾಶ ಕಡಿಮೆ ವೆಚ್ಚದಲ್ಲಿ ನಮ್ಮಲ್ಲಿ ಶಿಕ್ಷಣ ಕಲಿಯಬೇಕು. ಅತಿ ಹಿಂದುಳಿದ ಅಹಿಂದ ಮತಗಳು ಇರುವಾಗ, ಶೋಷಿತ ವರ್ಗ ಇರುವಾಗ ಅವರ ಕೈ ನಾವು ಹಿಡಿಬೇಕು ಅನ್ನುವ ಭದ್ರ ಬುನಾದಿ ಮತ್ತು ಭವಿಷ್ಯದ ನಾಯಕರಾಗಿ ಒಂದು ಶಪಥ ತೆಗೆದುಕೊಂಡು ಈ 5 ಅಣ್ಣ ತಮ್ಮಂದಿರು ಶಿಕ್ಷಣ ಮತ್ತು ಕ್ರೀಡೆ, ಕಲೆ, ಉದ್ಯೋಗಪತಿಗಳಾಗಿ ಪರಿಣಾಮಕಾರಿ ಕೆಲಸ ಮಾಡಿದರು. ಅನೇಕ 10,000 ಜನರಿಗೆ ಉದ್ಯೋಗಗಳನ್ನು ಕೊಟ್ಟರು. ಅದೇ ಈ ಸತೀಶ್ ಜಾರಕಿಹೊಳಿ ಸತೀಶ್ ಶುಗರ್ ಫ್ಯಾಕ್ಟ್ರಿ ತೆಗೆದರು. ಅದೇ ಹುದಲಿಯಲ್ಲಿ ಬೆಳಗಾಂ ಶುಗರ್ಸ್ ತೆಗೆದರು. ಇನ್ನೂ 4 ಶುಗರ್ ಫ್ಯಾಕ್ಟ್ರಿ ತೆಗೆಯುವ ಸಲುವಾಗಿ ಅನೇಕ ರೀತಿಯ ತನ್ನದೇ ಆದಂಥ ರೂಪರೇಷೆಗಳನ್ನು ತಯಾರು ಮಾಡಿ ಮಗಳು ಸಹಿತ ಪ್ರಿಯಾ ಶಕ್ತಿ ಸ್ಟೀಲ್ ತಯಾರು ಮಾಡಿ ದೇಶದ ಗಮನ ಸೆಳೆದು 13 ಸಂಸ್ಥೆಗಳಲ್ಲಿ ನಿರ್ದೇಶಕಳಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಚಿಕ್ಕೋಡಿ ಲೋಕಸಭಾ ಇವತ್ತು ದೇಶ ನೋಡಬೇಕು. ಅಲ್ಲಿಯ ಸಿಲ್ಕ್ ಎಂಪೋರಿಯಂ ಕಾರ್ಖಾನೆಗಳನ್ನು ತಯಾರು ಮಾಡಬೇಕು, ಟೆಕ್ಸ್ಟೈಲ್ ಬಿಸ್ನೆಸ್ಗಳನ್ನು ತಯಾರು ಮಾಡಬೇಕು, ಮಹಿಳೆಯರಿಗೆ ಸ್ವಾವಲಂಬನ ಬದುಕನ್ನು ತೋರಿಸಬೇಕು, ಆ ಮಹಿಳೆಯರಿಗೆ ಒಂದು ಕಾಯಕಲ್ಪದ ಶಕ್ತಿಯನ್ನಾಗಿ ಮಾಡಿ ನಾನು ಬದುಕಬೇಕು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು, ಆ ಮಹಿಳೆಯರಿಗೆ ಸ್ಫೂರ್ತಿ ತುಂಬಾಕತ್ತಾಳ ಅವಳೇ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಸಂಸತ್ ಸದಸ್ಯೆ. ಹಿಂದದಾನ ಮತ್ತು ರಾಹುಲ್ ಜಾರಕಿಹೊಳಿ ಇನ್ನು 25, ಇನ್ನು ಬರುವ 28ರಲ್ಲಿ ಈ ವಯಸ್ಸು 25 ಆದ ತಕ್ಷಣ ಅವನು ರಾಜ್ಯದ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರೀ ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರುತ್ತಿರುವ ಅವನೇ ರಾಹುಲ್ ಜಾರಕಿಹೊಳಿ ಇನ್ನು ಚುಕ್ಕಾಣಿ ಹಿಡಿಯುವ ಸಲುವಾಗಿ ಹೋಗ್ತಾನ. ಬೆನ್ನ ಸನತ್
ಜಾರಕಿಹೊಳಿ ಅದಾನ, ಸರ್ವೋತ್ತಮ ಜಾರಕಿಹೊಳಿ ಅದಾನ, ಅಮರನಾಥ ಜಾರಕಿಹೊಳಿ ಅದಾನ, ಸಂತೋಷ ಜಾರಕಿಹೊಳಿ ಅದಾನ, ಕಿರಿಯ ಸಹೋದರ ಲಖನ್ ಜಾರಕಿಹೊಳಿಯ ಪ್ರೀತಿಯ ಸುಪುತ್ರ ಆದಿತ್ಯ ಲಖನ್ ಜಾರಕಿಹೊಳಿ ಸಹಿತ ಪಾದಾರ್ಪಣೆ ಮಾಡುವಲ್ಲಿ ಈಗ ದಾಪುಗಾಲು ಹಾಕಾಕತ್ತಾರ. ಯಾಕಂದರೆ ಖಡಕ್ ಜವಾರಿ ಕಾಕ ಮೊದಲಿಂದ ಹೇಳ್ಕೊತ ಬಂದಿದ್ದ 5 ಸ್ಟಾರ್ 6 ಸ್ಟಾರ್ 7 ಸ್ಟಾರ್ 9 ಸ್ಟಾರ್ ಈ 3 ಸತ್ಯಪ್ಪಗಳ ದರಬಾರದ ಸಂಪೂರ್ಣ ವಿವರವನ್ನು ಹೇಳಿದ್ದೀನಿ. ಇನ್ನೂ ಲಕ್ಷ ಜನರಿಗೆ ಉದ್ಯೋಗ ಕೊಡುವ ಸಲುವಾಗಿ ಈ ಹಳ್ಳಿಯಿಂದ ಬೆಳೆದು ಬಂದಂಥ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯದ ಪ್ರಮುಖ ಗಾದಿಯಾದಂಥ ಮುಖ್ಯಮಂತ್ರಿಯ ಸ್ಥಾನಕ್ಕೆ 99 ರನ್ ಮಾಡ್ಯಾನ. 1 ರನ್ ಕಡಿಮೆ ಐತಿ. ಹೈಕಮಾಂಡ್ ಆದೇಶ ಕೊಡ್ತೈತಿ, ನಿರ್ದೇಶನ ಶಾಸಕರು ಕೊಡ್ತಾರ. ಶಾಸಕರ ಬಲಾಬಲ 70 ಶಾಸಕರನ್ನ ತನ್ನ ಪ್ರೀತಿ ವಿಶ್ವಾಸದಿಂದ ಗಳಿಸಿದಂಥ ಇದೇ ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಮುಂದಿನ ಭವಿಷ್ಯದ ನಾಯಕ, ಮುಖ್ಯಮಂತ್ರಿ ಆಗತಾನ. ಕ್ರೀಡೆಯಲ್ಲಿ ಅದಾನ, ಮನರಂಜನೆಯಲ್ಲಿ ಅದಾನ, ಸ್ಪೋರ್ಟ್ಸ್ದಲ್ಲಿ ಅದಾನ. ಬೊಂಬೈ ಮಿಠ ಮಾರವ್ರಿಗೆ ಕರೆಸಿ ಪ್ರೋತ್ಸಾಹ ಕೊಡ್ತಾನ. ಪೇಟೆ ಬಾರಿಸೋರನ್ನ ಕರೆಸ್ತಾನ, ತುತ್ತೂರಿ ಬಾರಿಸೋರನ್ನ ಕರೆಸ್ತಾನ, ಭಜನಾ ಮಂಡಳದವರಿಗೆ ಗೌರವಿಸ್ತಾನ. ಗ್ರಾಮೀಣ ಭಾಗದ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಕರಾಟೆ ಮತ್ತು ಇನ್ನಿತರ ಆಟಗಳನ್ನು, ಹಳ್ಳಿಯ ಆಟಗಳಿಗೆ ಒಂದು ಸೊಬಗನ್ನು ಕೊಟ್ಟು ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಸತೀಶ್ ಶುಗರ್ಸ್ ಅವಾರ್ಡ್ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿಭೆಗಳನ್ನು ಕರೆಸಿ ಹೆಲಿಕಾಪ್ಟರ್ಗಳಲ್ಲಿ ತಿರುಗಾಡಿಸಿ IAS IPS ಕೋಚಿಂಗ್ಗಳನ್ನು ಮಾಡಿ ಅನೇಕ ಶಿಕ್ಷಣ ನೇಮಕಾತಿಗಳಲ್ಲಿ ಯಾವ ರೀತಿ ನೀವು ಪರೀಕ್ಷೆ ಬರೆಯಬೇಕು ಅನ್ನೋದು ತರಬೇತಿ ತಜ್ಞರನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವರ ತನ್ನದೇ ಆದಂಥ ಸ್ವಂತ ಖರ್ಚನ್ನು ಮಾಡಿ ಆ ಮಕ್ಕಳಿಗೆ ಒಂದು ಪ್ರತಿಭೆಯನ್ನಾಗಿ ಗುರುತು ಮಾಡಿಕೊಟ್ಟಂಥ ಈ ಜಾರಕಿಹೊಳಿ ಕುಟುಂಬ ಕಣ್ಣಿನ ಆಪರೇಷನ್ ಮಾಡಿಸ್ತಾರ. ಲಕ್ಷಾಂತರ ರೂಪಾಯಿ ಖರ್ಚು ಕೊಟ್ಟು ಹೃದಯ ಚಿಕಿತ್ಸೆಗಳನ್ನು ಮಾಡಿಸ್ತಾರ. ಓಪನ್ ಹಾರ್ಟ್ ಸರ್ಜರಿಗೆ ಲಕ್ಷಾಂತರ ರೂಪಾಯಿ ಖರ್ಚೈತಿ. ಬಡವರಿಗೆ ಎಟಕುವುದಿಲ್ಲ. ಆದರೂ ಸಹಿತ ತಮ್ಮ ಸ್ವಂತ ಫೌಂಡೇಶನ್ ವತಿಯಿಂದ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಚುಕ್ಕಾಣಿ ಹಿಡಿದಿರುವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನಡೆದಾಡುವುದೇವರಂತಾರ. ಬಡಬಗ್ಗರಿಗೆ ಅಲ್ಲಿ ಯಾರು ಹೋಗ್ತಾರ ನಮಗೆ ಸಹಾಯ ಆಗಲಿಲ್ಲ ಅನ್ನುವ ಒಬ್ಬ ವ್ಯಕ್ತಿ ಸಿಗುವುದಿಲ್ಲ. ಜನರ ಜೊತೆನೇ ರಾತ್ರಿ 3 ಗಂಟೆವರೆಗೆ ಜನಸಂಪರ್ಕದ ಸಭೆ ಮಾಡಿ ಪ್ರತಿಯೊಂದು ಪರಿಹಾರಗಳನ್ನು ಅಲ್ಲಿಯೇ ಒದಗಿಸಿಕೊಟ್ಟು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಸಹಿತ ಯಾವಾಗಲೂ ನೇರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವ ಹಿರಿಯಣ್ಣ. ಅನೇಕ ಬಾರಿ ಮಂತ್ರಿಯಾದರೂ ಸಹಿತ ಮುಖ್ಯಮಂತ್ರಿ ಗಾದಿಗೆ ಬರುವ ಮುಂಚೆನೇ ಒಂದು ಷಡ್ಯಂತರದಲ್ಲಿ ಸಿಲುಕಿಸಿ ಈ ಕುಟುಂಬ ಹೇಗೆ ಡ್ಯಾಮೇಜ್ ಮಾಡಬೇಕನ್ನುವ ವಿರೋಧಿಗಳ ರಣತಂತ್ರಕ್ಕೆ ಬಲೆ ಬೀಸ್ತಾನ. ಚಕ್ರವ್ಯೂಹದ ಚಕ್ರಾಧಿಪತಿ ಅವನೇ ಸತೀಶ್ ಜಾರಕಿಹೊಳಿ. ಈ ಸಂಪೂರ್ಣ ವಿವರಗಳನ್ನ ಕೊಟ್ಟಿದ್ದೀನಿ. ಇನ್ನು 5 ಸ್ಟಾರ್ 7 ಸ್ಟಾರ್ 9 ಸ್ಟಾರ್ ಹೆಂಗೆ ಆಗ್ತಾರ, ಈ ಸಂಪೂರ್ಣ ಸ್ಟೋರಿ ಹೆಂಗೆ ಅನಿಸ್ತೈತಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಹಿಂದುಳಿದ, ಒಂದು ತುಳಿತಕ್ಕೊಳಗಾದ ಜನಾಂಗ, ವಾಲ್ಮೀಕಿ ಜನಾಂಗದ ನಾಯಕ ರಾಜ್ಯದ ಚುಕ್ಕಾಣಿ ಹಿಡಿತಾನಂದ್ರೆ ಹೆಮ್ಮೆ ಅಲ್ರಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ? ಇದನ್ನು ಪ್ರತಿಯೊಬ್ಬರಿಗೆ ಶ್ರಮದ ಮುಖಾಂತರ ಇವತ್ತು ಈ ಕುಟುಂಬ ಹೆಂಗೆ ಬೆಳೆದೈತಿ. ಬೇಯವ್ರು ಬೇಯ್ತಾರ, ತೆಗಳವ್ರು ತೆಗಳ್ತಾರ, ಟೀಕೆ ಟಿಪ್ಪಣಿ ಮಾಡೋರು ಮಾಡ್ತಾರ. ಅದಕ್ಕೆ ಯಾವುದೂ ಬೆಲೆ ಕೊಡದೆ ನಾಗಾಲೋಟದಿಂದ ಓಡುತ್ತಿರುವ ಈ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಇನ್ನು ಎಷ್ಟು ವರ್ಷಗಳ ಬೇಕಾಗ್ತಾವ ಅನ್ನೋದು ಸಹಿತ ವಿಚಾರ ಮಾಡ್ರಿ. ಜನ ಇಲ್ಲಿ ಸೇವೆಗೆ ಮಹತ್ವ ಕೊಡ್ತಾರ. ಉದ್ಯೋಗ ಮಾಡೋಕ್ಕೆ ರಾಜಕಾರಣಕ್ಕೆ ಹೋಗಂಗಿಲ್ಲ, ಸೇವೆ ಮಾಡೋಕ್ಕೆ ಹೋಗ್ತೀವಿ ಅಂತೇಳಿ ಪ್ರಮಾಣ ವಚನ ತೆಗೆದುಕೊಂಡ ಈ 3 ತ್ರಿಮೂರ್ತಿಗಳು ರಾಜ್ಯ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾಗಿ ಪರಿಣಾಮಕಾರಿ ಕೆಲಸ ಮಾಡಿದ್ದು ವಿಶೇಷ ಸ್ಟೋರಿಯೊಂದಿಗೆ ಹೇಳಿದ್ದೀನಿ. ಈ 3 ಸತ್ಯಪ್ಪಗಳ ದರ್ಬಾರ್, 2 ಸತ್ಯಪ್ಪಗಳ ದರ್ಬಾರ್ ಮುಗಿದ ಹೋದ ಅಧ್ಯಾಯ. 3ನೇ ಸತ್ಯಪ್ಪನ ದರ್ಬಾರ್ ಹಳ್ಳಿಯಿಂದ ರಾಜಧಾನಿವರೆಗೆ, ಮುಖ್ಯಮಂತ್ರಿ ಕುರ್ಚಿಗೆ, ಮಗಳು ದೆಹಲಿ ಪಾರ್ಲಿಮೆಂಟ್ಗೆ. ಹೆಂಗೆ ಅನಿಸ್ತೈತ್ರಿಪ್ಪ ಕರ್ನಾಟಕ ರಾಜ್ಯದ ಮಹಾಜನತೆ 7 ಕೋಟಿ ಜನಸಂಖ್ಯೆ. ಇದನ್ನು ಸಂಪೂರ್ಣ ವಿಡಿಯೋ ಪೂರ್ಣವಾಗಿ ನೋಡ್ರಿ, ಪ್ರತಿಯೊಬ್ಬರಿಗೆ ತೋರಿಸ್ರಿ. ಶ್ರಮದಿಂದ ಫಲ ಹೆಂಗೆ ಸಿಗುತ್ತೈತಿ. ರಾಜಕಾರಣದಲ್ಲಿ ನಿಸ್ವಾರ್ಥ ಭಾವನೆ, ತ್ಯಾಗ ಮನೋಭಾವನೆಗಳಿಂದ ಬಂದಂಥ ಈ ಕುಟುಂಬ ಇವತ್ತು ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ. ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಖಡಕ್ ಜವಾರಿ ಕಾಕಂದು ಈ ಸಂಪೂರ್ಣ ಸ್ಟೋರಿ ಅದೇ ತಾಲೂಕಿನಲ್ಲಿ ಇರುವಂಥ ನಾವು ಇದನ್ನು ವಿವರವಾಗಿ ಹೇಳಿದ್ದೀನಿ. ನೀವು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಹಾಗಾದ್ರೆ ಖಡಕ್ ಜವಾರಿ ಕಾಕ ಏನು ಹೇಳ್ಯಾನ ಅನ್ನೋದು ನೀವು ನೇರವಾಗಿ ನನಗೆ ಅನಿಸಿಕೆಗಳನ್ನ ಹಾಕಿ ಮತ್ತು ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಶೇರ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸಂಪೂರ್ಣ ಇತಿಹಾಸ ಸಾಮ್ರಾಜ್ಯದೊಂದಿಗೆ ಬರ್ತೀನಿ. ನಮಸ್ಕಾರ.